ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ಫಲ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ಫಲ ರಾಮ ಜಯ ತುಳಸಿ ರಾಮ ಸುನಾಮ ಮಂಡಳಿಗೆ ಜೈ ಪರಮಾತ್ಮಕ್ಕೆ ಒಂದೇ ಶಾಂತಿ ಏನೇ ಬರಲಿ ಸುಮಂತ್ರ ಗುರುವಾರ್ಯ ಪ್ರಭು ಕೇಳು ಇಂದು ನಾನಿ ರಾಜಾವ ಮಂತ್ರಿ ಕೇಳು ಇಂದು ನಾನಿ ರಾಜಾವ ಮಂತ್ರಿ ಕೇಳು ಇಂದು ನಾನಿ ರಾಜಾವ ಮಂತ್ರಿ ಕೇಳು ಸಂತಸದಿಂದಲೇ 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 ರಾಮಚಂದ್ರ ಗೀಯೋಬೆ ಮಂತ್ರಿ ಕೇಳು ಇಂದು ನಾನಿ ರಾಜಾವ ಮಂತ್ರಿ ಕೇಳು ಇಂದು ನಾನಿ ರಾಜಾವ ಮಂತ್ರಿ
ಕೋಸಲ ದೇಶವ ಸುಕುಮಾರ ಶ್ರೀರಾಮಂಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮಂಗೆ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ದೇಶದಿಂಕಟ್ಟುವೆ ಮಂತ್ರಿ ಕೇಳು ಹಿಂದೂ ನಾನಿ ರಾಜ್ಯವ ಮಂತ್ರಿ ಕೇಳು ಹಿಂದೂ ನಾನಿ ರಾಜ್ಯವ ಮಂತ್ರಿ ಕೇಳು ಮಂತ್ರಿವರ್ಯ ಪ್ರಭು ಗುರುದೇವ, ಬಹಳ ದಿವಸಗಳಿಂದಲೂ ಪರಮಾತ್ಮನ ಕೃಪೆಯಿಂದಲೂ ಸೂರ ಶಿಖಾಮಣಿಗಳು ವಿವೇಕಿಗಳು ಆದ ನಿಮ್ಮಗಳ ಸಹಾಯದಿಂದ ಈ ಕೋಸಲ ದೇಶವನ್ನು 60,000 ವರ್ಷಗಳಿಂದ ರಾಜ್ಯಭಾರ ಮಾಡಿ ಬಹಳ ಬೇಸತ್ತಿರುವೆನು. ಆದ್ದರಿಂದ ಈ ವಾರ್ಧಿಕಾವಸ್ಥೆಯಲ್ಲಿ ಈ ಕೋಸಲ ದೇಶದ ರಾಜ್ಯಭಾರವನ್ನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿದ್ದೇನೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಪ್ರಭು, ಹರ್ಷವಾಂತೋ ಧರುಣಿನಾಥನೆ ಪರಮ ಪುರುಷನೇ ದರೆಯ ಪಾಠವ ಬರಲಿ ರಾಮಗೆ ದರೆಯ ಪಾಠವ ಬರಲಿ ರಾಮಗೆ ದಾರೆಯ ಪಾಠವ ಬರಲಿ ರಾಮಗೆ ದರೆಯ ಪಾಠವ ಬರಲಿ ರಾಮಗೆ ನೀತಿ ಸಾಯುವುದನಿ ಈ ಹರ್ಷವಾಂತೋ ಧರಣಿನಾಥನೆ ಪರಮ ಪುರುಷನೇ ಪ್ರಜೆಗಳೆಲ್ಲರೂ ನಿರುತ್ತದಿಂದ ಪ್ರಜೆಗಳೆಲ್ಲರೂ ನಿರುತ್ತದಿಂದ ಪ್ರಜೆಗಳೆಲ್ಲರೂ ನಿರೋಧದಿಂದ ಪ್ರಜೆಗಳೆಲ್ಲರೂ ನಿರೋಧದಿಂದ ಬಾಳುತ್ತಿರುವರೆ ಈ ಹರ್ಷವಾಂತೋ ಧರುಣಿನಾಥನೆ ಪರಮ ಪುರುಷನೇ ಮಹಾರಾಜರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಷಯದಲ್ಲಿ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಜರವಸ್ಥೆಯಲ್ಲಿರುವ ನನಗೂ ಸಂತೋಷ. ಇದು ಸರ್ವ ಸಮರ್ಥವು. ಒಳ್ಳೆಯದು ಗುರುದೇವ. ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವುದಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಒಳ್ಳೆಯ ಮುಹೂರ್ತವನ್ನು ನಿಶ್ಚಯಿಸಿ ಹೇಳಿ. ರಾಜೇಂದ್ರ, ಹರ 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 ಶಂಕರ ಸಾಮದರ ಶಿವ
ವರ ಗುರುವರ ಶಶಿಧರ ಶಂಭೋ ಶಂಕರ ತಂದೆ ಉದೇಶ ಹರ ಹರ ಶಂಕರ ಸಾಂಬದನ ಮಹೇಶ ದೇವರ ದೇವನೇ ಗೋಕರ ಬಾಲದ ತಾರೈ ಮುರಾರಿ ಭವ ಪಾವನ ಪುಣ್ಯ ಪವಿತ್ರಧಾರೆ ತೋರೈ ಮುರಾರಿ ಭವ ಪಾವನ ಪುಣ್ಯ ಪವಿತ್ರಧಾರೆ ತೋರೈ ಮುರಾರಿ ಹೈ ಮುರಾರಿ ಹರ ಹರ ಶಂಕರ ಸಾಂಬದ ಶಿವ ಮಹೇಶ ಹರ ಗುರು ವರ ಶಶಿಧರ ಶಂಭೋ ಶಂಕರ ತಂದೆ ಉಮೇಶ ಹರ ಹರ ಶಂಕರ ಸಾಂಬದ ಶಿವ ಮಹೇಶ ದಶರಥ ಮಹಾರಾಜ ಶ್ರೀರಾಮಚಂದ್ರ ವಿಷಯದಲ್ಲಿ ನನಗೂ ಬಹಳ ಸಂತೋಷ. ದೇವತೆಗಳೆಲ್ಲರೂ ಆನಂದ ಮುದಿಯಲ್ಲಿ ತೇಲು ಮಣಗುವರು, ಪ್ರಜೆಗಳೆಲ್ಲರೂ ಆನಂದದಿಂದ ಇರುವರು. ಇದಲ್ಲದೆ ಶ್ರೀರಾಮಚಂದ್ರನ ಪಟ್ಟ ಯಾರಿಗೆ ತಾನೇ ಸಂತೋಷವಾಗಲಾರದು? ಧನ್ಯನಾದನು ಗುರುದೇವ, ಧನ್ಯನಾದನು. ತಮ್ಮ ಇಷ್ಟದಂತೆ ಆಗಲಿ. ಸುಮಂತ್ರ, ನೀನು ಬೇಗನೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಮಹಾರಾಜರೇ, ನಿಮ್ಮ ಆಜ್ಞೆಯಂತೆ ಆಗಲಿ. ತಮ ಪಾದಕ್ಕಿಗ ಒಂದು ಸೋವನಾನದೆ ಅರುತ್ತದೆ ತಂದೆಯೇ. ತಮ ಪಾದಕ್ಕಿಗ ಒಂದು ಸೋವನಾನದೆ ಅರುತ್ತದೆ ತಂದೆಯೇ. ಇಂದು ಏನನ್ನು ಕರೆಸಿದ ಪರೇ 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 ಚಂದದಿಂದ ಪೇಳು ಜನಕನೇ ತಂದೆಯೇ. ತಮ ಪಾದಕ್ಕಿಗ ಒಂದಿರೋ ನಾನದು ಅರುತ್ತದೆ ತಂದೆಯೇ. ತಂದೆಯವರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುಗಳಿಗೆ ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಶುಭವಾಗಲಿ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಅಪ್ಪಣೆ ಆಗಬೇಕು ಜನಕ. ರಾಮಚಂದ್ರ, ನಾನು ಇದುವರೆಗೂ ಈ ಕೋಸಲ ದೇಶದ ರಾಜ್ಯಭಾರ ಮಾಡಿ ಬಹಳ ಬೇಸತ್ತಿರುವೆನು. ಆದ್ದರಿಂದ ಇನ್ನು ಮುಂದೆ ಈ ಕೋಸಲ ದೇಶದ ರಾಜ್ಯಭಾರವನ್ನು ನಿನಗೆ ಒಪ್ಪಿಸಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿದ್ದೇನೆ. ಅದಕ್ಕಾಗಿ ಗುರುಗಳಾದ ವಸಿಷ್ಠ ಮಹಾಮುನಿಗಳ ಇಷ್ಟದಂತೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡಲು ನಿಶ್ಚಯಿಸಿ ನೀನು ನಿಯಮರತದಿಂದಿರಬೇಕೆಂಬ ವಿಷಯವನ್ನು ನಿನಗೆ ತಿಳಿಸಲು ಇಲ್ಲಿಗೆ ಕರೆಸಿದ್ದೇನಷ್ಟೇ. ರಾಮಚಂದ್ರ, ನೀನು ನಿಮ್ಮ ತಂದೆಯ ಇಷ್ಟದಂತೆ ಸಮ್ಮತಿಸಿ ನಾನು ಹೇಳಿದ ಪ್ರಕಾರ ದೀಕ್ಷಾಬದ್ಧನಾಗಿ ನೇಮ ರಥದಿಂದಿರು. ಗುರುಗಳ ಇಷ್ಟದಂತಾಗಲಿ. ಜನಕ, ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಮಹಾರಾಜರೇ, ಮಹಾರಾಜರೇ, ನನ್ನದೊಂದು ವಿಜ್ಞಾಪನೆ ಏನೆಂದರೆ,
ಭಾರತ ಶತ್ರುಘ್ನ ಇಲ್ಲದ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟವಾಗುವುದು ಅಷ್ಟು ಸೂಕ್ತವಾಗಿ ತೋರುವುದಿಲ್ಲ ಎಂಬುದು ನನ್ನ ಯೋಚನೆ. ಸುಮಂತ್ರ, ನೀನು ಹೇಳುತ್ತಿರುವುದು ಒಂದು ರೀತಿಯ ನ್ಯಾಯವೇ ಸರಿ. ಆದರೆ ದೈವ ಪ್ರೇರಣೆಯಿಂದಲೂ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳ ಅಭಿಷ್ಟದಂತೆ ಕಾರ್ಯವು ನಿಶ್ಚಯವಾದ ಮೇಲೆ ಅದು ನಿಲ್ಲಕೂಡದು. ಆದ್ದರಿಂದ ಭರತನೇನು ಸಾಮಾನ್ಯನೇ, ಆ ದೈವ ಭಕ್ತನು, ಅದರಲ್ಲೂ ಶ್ರೀರಾಮಚಂದ್ರನಿಗೆ ಪ್ರಿಯ ಸಹೋದರನು. ಹೌದು, ತಂದೆಯಾಗಿ ನಾನು ಮಾಡಿದ ಕಾರ್ಯಕ್ಕೆ ಎಂದಿಗೂ ಅನುಮೋದಿಸದೆ ಇರಲಾರನು. ಆದ್ದರಿಂದ ನೀನು ಜಾಗ್ರತೆಯಾಗಿ ಹೋಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಲಕರಣೆಗಳನ್ನು ಸಿದ್ಧಪಡಿಸುವುದಲ್ಲದೆ ಪ್ರಜೆಗಳೆಲ್ಲರಿಗೂ ಸಹ ರಾಜಭಕ್ತಿಯುತವಾದ ಶುಭ ಸೂಚನೆಯಿಂದ ಇರುವಂತೆ ಡಂಗೂರದ ಮೂಲಕ ತಿಳಿಯಪಡಿಸು. ಮಹಾದಾಜ್ಞೆ ಪ್ರಭು. ಏನಿ ಸಂಭ್ರಮವೋ ಈ ನಗರದೊಳೆ ನೀ ವೈಭವವೋ ಏನಿ ಸಂಭ್ರಮವೋ ಈ ನಗರದೊಳೆ ನೀ ವೈಭವವೋ ಬರವಿದಾಗಲೇ ಶೃಂಗಾರ ತಳೆಯುತ್ತ ಶೃಂಗಾರ ತಳೆಯುತ್ತ ಅಂಗರ ಒಳಗುತ್ತ ಕೆರೆ ಕೆರೆ ಬೇರಿದವಿರುವ ಏನಿ ಸಂಭ್ರಮವೋ ನಗರದೊಳೆ ವನ್ನದ ತೋರಣದ ತೆಗಳ ಶಾರಸ ವನ್ನದ ತೋರಣ ತಟೆಗಳ ಶಾರಸ ವನ್ನದ ತೋರಣ ತಟೆಗಳ ಕೆರೆ 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 ಕೆರೆಗಳು ಬೇರದ ಏನಿ ಸಂಭ್ರಮವೋ ನಗರದಳೇನಿ ವೈಭವವೋ. ಇದೇನು ಈ ದಿನ ಅಯೋಧ್ಯೆ ನಗರದಲ್ಲಿ ಸಂತೋಷ ಸುದ್ದಿಗಳು ಕಾಣಬರುತ್ತಿರಬಲ್ಲ, ಕಾರಣವೇನಿರಬಹುದು? ಎಲ್ಲಿ ನೋಡಿದ್ರು ಪರಿಮಳದ ರುವಿಯ ವಾಸನೆಯಿಂದ ನನ್ನ ಮನಸ್ಸು ಉಲ್ಲಾಸಗೊಳಿಸುತ್ತದಲ್ಲ. ಈ ಸಂಭ್ರಮಕ್ಕೆ ಕಾರಣವಾದರೂ ಏನಿರಬಹುದು? ಸಾರುವೆ ಡೆಂಗೋರ ಊರೆಲ್ಲ ಕೇಳಿವೆ, ಸಾರುವೆ ಡೆಂಗೋರ ಊರೆಲ್ಲ ಕೇಳಿರೆ, ಸಾರುವೆ ಡೆಂಗೋರ ಸಾರುವೆ ಡೆಂಗೋರ. ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ, ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ ಸಾರುವೆ ಡೆಂಗೋರ. ಕೇಳಿರೆ ಸಾರುವೆ ಡೆಂಗೋರ. ಎಲ್ಲರೂ ಚಿಕ್ಕೋರು ಚಿಕ್ಕೋರು ಹುಟ್ಟೋರು, ಚಿಕ್ಕೋರು ಹುಟ್ಟೋರು, ದಡ್ಡೋರು ಬಾಂಟೇರು ಬಸ್ರೇರು ಎಲ್ಲರೂ ಬರ್ಬೇಕಾದ್ರೆ ಸಾರುವೆ ಡೆಂಗೋರ. ಸಾರುವೆ ಡೆಂಗೋರ. ಏ ಮುದುಕಿ, ಶ್ರೀರಾಮಚಂದ್ರನಿಗೆ ನಾಳೆ ಗುರುವಾರ ಪಟ್ಟಾಭಿಷೇಕವಂತೆ. ಏನೋ ಕೇಳಿದಿಲ್ಲಪ್ಪ. ಈ ಮುದುಕಿ ತಬ್ಬೊಡ್ಕೋಬೇಕಪ್ಪ ನಾವು. ಏ ಮುದುಕಿ, ನಾಳೆ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೋ? ಓ, ಅಡಿಕೆ ಎಲೆ ಇಳೆದೆಲೆ ಎಲ್ಲ ಇರುವುದನ್ನಪ್ಪಲ್ಲಿ. ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ, ನಾಳೆಯ ಗುರುವಾರ ಶ್ರೀರಾಮಚಂದ್ರ
ಓಹೋ, ಈ ದಿವಸ ಶ್ರೀರಾಮಚಂದ್ರ ಪಟ್ಟಾಭಿಷೇಕವ ಆಡಂಬರ. ಅಯ್ಯೋ ಕೈಕೆ, ನಿನಗೇನು ಬಂತಮ್ಮ? ಆಗಲಿ, ಈ ಮಂದಿರ ಜೀವಿಸಿರುವವರೆಗೂ ಕೈಕೆಗೆ ಕಷ್ಟ ಬಂದರೆ ಏನು? ಅಯ್ಯೋ ರಾಮ, ಅಂದು ನಿನ್ನ ಸರ್ವಮಧ್ಯದಲ್ಲಿ ನನ್ನನ್ನು ನೋಡಿ ಅಲ್ಲು ಮುರಿಕಿ ಗೂನೆಬೆನೆಂದು ಪರಿಪರಿಯಾಗಿ ಆಶೆ ಮಾಡಿ ನೆಕ್ಕೆಯಲ್ಲ, ನೆಕ್ಕೆ ನಗಕ್ಕ ಫಲಕ್ಕಾಗಿ ನನ್ನನ್ನು ಸೇಡನ್ನು ತೀರಿಸಿಕೊಳ್ಳುವ ತಕ್ಕ ಸಮಯವೇ ಒದಗಿ ಬಂದಂತಾಯಿತು. ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನ ವಿಶ್ವೇಶ್ವರ ಅಮ್ಮ. ಅಮ್ಮ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ. ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಭಕ್ತ ಕೋಟಿ ಜನ ಹೃದಯದ ದೇವತೆ. ಭಕ್ತ ಕೋಟಿ ಜನ ಹೃದಯದ ದೇವತೆ. ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ. ಧರೆಯಳು ನೀನು ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ಧರೆಯಳು ನೀನು ಬೆಳಗಿದೆ ಜೋಡಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ನಾಡಿ ನಾಡಿಗಳು ನೀನೆ ಪ್ರಖ್ಯಾತಿ. ನಾಡಿ ನಾಡಿಗಳು ನೀನೆ ಪ್ರಖ್ಯಾತಿ. ಧರೆಗೆ ಬಂದು ನಮ್ಮ ಸಲವು ದೇವಿ, ಧರೆಗೆ ಬಂದು ನಮ್ಮ ಸಲವು ದೇವಿಯ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಭಕ್ತ ಕೋಟಿ ಜನ ಹೃದಯದ ದೇವತೆ. ಭಕ್ತ ಕೋಟಿ ಜನ ಹೃದಯದ ದೇವತೆ. ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ. ಜಗನ್ಮಾತೆ, ಜಗದ್ರಕ್ಷಕಿ, ನಿನ್ನನ್ನೇ ನಂಬಿರುವ ಭಕ್ತರನ್ನು ಕೈ ಹಿಡಿದು ಕಾಪಾಡುತ್ತಾ ಇದ್ದೆ. ಇದೇನಿದು? ನನ್ನ ಪ್ರಾಣಕಾಂತರು ಬಾರದೆನ್ನುವ ಕಾರಣವೇನಿರಬಹುದು? ನೋಡುವೆ ಎಂದಿಗೆ ಪ್ರಾಣಕಾಂತರ, ನೋಡುವೆ
ಪ್ರಾಣಕಾಂತರು ಬಾರಲಿ ಇಲ್ಲವಲ್ಲ? ಅದು ಅಲ್ಲದೆ ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ಮಂಥರೆಯು ಬಾರದಿರಲು ಕಾರಣವೇನಿರಬಹುದು? ಆಕೆಯೇ ಬರುತ್ತಿರುವಳು. ಮಂಥರ ದೇವಿ, ಸುಖಾಗಮನವೇನೆ? ದೇವಿ, ನನ್ನ ಸುಖವಾಗಿರಲಮ್ಮ. ನೀವೆಲ್ಲರೂ ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದಂತೆ ಅಮ್ಮ. ನನಗೇನಾಗಿರೋದು? ನಾನು ಬಹಳ ಸುಖವಾಗಿರುವುದಿಲ್ಲ. ಆದರೆ ನಿನ್ನ ಮುಖವನ್ನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವು ವಿಷಯವೇನು ನಿನಗೆ ತಿಳಿಯದನಮ್ಮ. ಏನು ಹೇಳಿದೆ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಂತೇನ, ಮಂಥರೆ ಸಂತೋಷವಾಂತೆ, ಮಂಥರೆ ಸಂತೋಷವಾಂತೆ. ಮಂಥರ, ರಘುಕುಲ ದೇವನೋ ಅಕಬರಿ ಆರಾಧನೋ ತಿಳಿದೆ. ರಘುಕುಲ ದೇವನೋ ಅಕಬರಿ ಆರಾಧನೋ, ಸಗುಣನೋ ಸುಂದರನೋ ತಿಳಿದೆ. ಸಗುಣನೋ ಸುಂದರನೋ, ಸಗುಣನೋ ಸುಂದರನೋ. ಮಂಥರ, ಸಗುಣನೋ ಸುಂದರನೋ ನಿಗಮಾಗಮ ವಂದೇ ಸಂತೋಷವಾದೆ, ಮಂಥರೆ ಸಂತೋಷವಾದೆ, ಮಂಥರೆ ಸಂತೋಷವಾದೆ. ಮಂಥರ, ರಾಮಗೆ ರಾಜ್ಯವಾ ಪ್ರೇಮದಿ ಕಾಂತಾನಿವಾ, ರಾಮಗೆ ರಾಜ್ಯವಾ ಪ್ರೇಮದಿ ಕಾಂತಾನಿವಾ, ಪ್ರೇಮದ ಮಾತೆಯ ಕೇಳಿ, ಪ್ರೇಮದ ಮಾತೆಯ ಕೇಳಿ, ಪ್ರೇಮದ ಮಾತೆಯ ಕೇಳಿ. ನೇಮದ ಮಾತೆಯ ಕೇಳಿ, ನೇಮದ ಮಾತೆಯ ಕೇಳಿ, ನೇಮದ ಮಾತೆಯ ಕೇಳಿ. ಭೂಮಿಯ ಧನ್ಯಳಾದೆನ ಸಂತೋಷವಾಂತೇನ, ಮಂಥರೆ ಸಂತೋಷವಾಂತೆ, ಮಂಥರೆ ಸಂತೋಷವಾಂತೆ. ಮಂಥರ, ದೇವಿ, ಎಂತ ಸಂತೋಷವಾದ ಸಮಾಚಾರವನ್ನು ತಂದೆ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ದೇವಿ, ಸ್ವಲ್ಪ ತಾಳು ದೇವಿ. ಲೋಕದಲ್ಲಿ ಇಂತಹ ಶ್ರೇಯರು ಉಂಟೇ ದೇವಿ? ಸರ್ಪರ ನೆಡೆಯಲ್ಲಿ ವಾಸ ಮಾಡುವ ಕಪ್ಪೆಯಾಗೆ ಮುಂದೆ ತನಗೆ ಬರುವ ಕಷ್ಟವನ್ನು ತಿಳಿಯದೆ ಆನಂದ ಪಡುತ್ತ ದೇವಿ. ಮುಂದೆ ನಿನಗೆ ಬರುವ ಕಷ್ಟವನ್ನು ಚೆನ್ನಾಗಿ ಅನುಭವಿಸು ದೇವಿ. ಇದೇನೇ ಮಂಥರ, ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ನಿನ್ನ ಮಾತಿನ ಮನವೇ ಅರ್ಥವಾಗುತ್ತಿಲ್ಲವಲ್ಲ? ದೇವಿ, ದೇವಿ, ಶ್ರೀರಾಮಚಂದ್ರನಿಗೆ ಪಟ್ಟವಾದರೆ ನಿನ್ನನ್ನು ಕೇಳುವವರು ಯಾರು, ನನ್ನನ್ನು ಕೇಳುವವರು ಯಾರು ದೇವಿ? ಸೌತಿ ಮಕ್ಕಳಿಗೆ ಪಟ್ಟವಾದರೆ ಮಂಥರ, ಸಾಕು ಮಾಡಿ ನಿನ್ನ ಮಾತುಗಳನ್ನು. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇನೆ. ನನಗೆ ರಾಮನ ಬೇರೆ ಇಲ್ಲ, ಭರತನ ಬೇರೆ ಇಲ್ಲ. ಅವರೆಲ್ಲರೂ ನನ್ನ ಮುದ್ದಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಕ್ಕಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟಿರುವನು, ತಿಳಿಯಿತೇನು?
ನಿಜ ದೇವಿ, ನಿಜ. ನೀನೇ ಹಾಗೆ ತಿಳಿದಿರಬಹುದು. ಅಂತೂ ಇಂತೂ ಸೌತಿ ಮಕ್ಕಳಿಗೆ ಪಟ್ಟವಾದರೆ ತೀರಿಸಿಕೊಳ್ಳಲು ಕೌಶಲ್ಯಗೆ ಇದು ಒಳ್ಳೆಯ ಸಮಯ ಒದಗಿ ಬಂದಂತಾಯಿತು. ಅಯ್ಯೋ ಭರತ, ಕೌಶಲ್ಯಲ್ಲಿ ಹೊಟ್ಟೆಯಲ್ಲಾಗೂ ಹುಟ್ಟು ಬರದಾಗಿತ್ತೇನಪ್ಪ. ಮಂಥರ, ಸಾಕು ಮಾಡೇ ನಿನ್ನ ಮಾತುಗಳನ್ನು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆ ಆದರೂ ಏನೇ? ದೇವಿ, ನೀನು ಯೋಚಿಸು. ನಾನು ನಿನಗೇಕೆ ಹೇಳಿ ನಿಷ್ಠೂರವಾಗುವೆ? ಒಂದು ವೇಳೆ ನಿನ್ನ ಮಗನಾದ ಭರತನ ಪಟ್ಟವಾದರೆ ಸಕಲವು ನಿನ್ನ ಕೈ ಸೇರುವುದು ದೇವಿ. ಆಗ ನೀನು, ನಿನ್ನ ಮಂದಿರಗಳ ನಾವುಗಳು ಎಲ್ಲರೂ ಸುಖವಾಗಿರುವುದು ದೇವಿ. ನಿಜ, ಮಂಥರೆಯ ಮಾತಿನಲ್ಲಿ ಸತ್ಯಾಂಶವಿರುವುದು. ನನ್ನ ಪ್ರಾಣಕಾಂತರು ನನಗೆ ಮೋಸ ಮಾಡಿದರು. ಯಾರನ್ನು ನಂಬಲಿ, ಯಾರನ್ನು ಬಿಡಲಿ, ನನಗೆ ದಿಕ್ಕೆ ತೋರದಂತಾಗಲಿ. ಮಂಥರ, ದೇವಿ, ಈಗ ನಾನೇನು ಮಾಡಲಿ? ದೇವಿ, ನೀನು ಆ ರೀತಿ ಮಾಡು. ಯಾವ ರೀತಿಯಾಗಿ ಮಾಡಲಿ? 1ನೇ ವರಕ್ಕೆ ಹಿಂದೆ ದೇವಾಸು, ನಿನ್ನ ಮಗನಾದ ಭರ್ತನು ಹಿಂದೆ ಈ ಕೋಶಲ ದೇಶ ರಾಜ್ಯವನ್ನು ಪಟ್ಟಾಭಿಷೇಕ ಭಾಗವೆಂದನು. 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಗುಡಿಯನ್ನು ಹುಟ್ಟು ಜಟವಲಕಲ ದಾರಿಯಾಗಿ 14 ವರ್ಷ ವನವಾಸ ಹೋಗಬೇಕು. ಸಾಕು ಸಾಕು ಮಂಥರ, ಸಾಕು. ಇಷ್ಟೊಂದು ಕಠೋರವಾಗಿರುವುದು ಏನು ಹೇಳಿದೆ? ನನ್ನ ಮುದ್ದು ತಲೆಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ. ಅದು ನೋಡು, ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುನು. ಒಂದೇ ಒಂದು ತುತ್ತು ಕನ್ನವನ್ನು ತಿನ್ನು ಕಂದ. ಎಂದು ತುತ್ತನ್ನಿಟ್ಟು ಬಾಚಿ ತಪ್ಪಿ ಮುತ್ತನ್ನಿಟ್ಟು ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರೆಯಿಂದ ಸಾಕಿ ಸರಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ನಿನ್ನ ಮುಖ ನೋಡಿದ ಸಹ ಪಾಪಕರ. ತೊಲಗು. ಅಮ್ಮ, ಖಂಡಿತವಾಗಿ ಹೇಳಿದ್ರೆ ಕೆಣದಂತ ಕೋಪ ದೇವಿ. ಮುಂದೆ ನಿನಗೆ ಬರುವ ಕಷ್ಟವನ್ನು ನೀ ಆಡಕನಿಂದ ನಾನು ಹೊರಬೇಕಾದಾಗ ಹೇಳಿದೆ ದೇವಿ. ನಿಜ, ಮಂತರ ಹೇಳುತ್ತಿರುವುದು ನನ್ನ ಒಳಿತಿಗಾಗಿ ಅಲ್ಲವೇ? ಸವತಿ ಮಾತ್ಸರ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೆ ನನ್ನ ಹಾಗೂ ನನ್ನ ಮಗನ ಭವಿಷ್ಯವನ್ನು ಯೋಚಿಸದೆ ಸದಾ ಕೌಸಲ್ಯ ದಾಸನಾಗಿರುವಾಗ ನಾನೇಗೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭ್ಯುದಯವೇ ಮುಖ್ಯ. ಮಂತರ ದೇವಿ, ಕೋಪಿಸಿಕೊಳ್ಳಬೇಡವೇ? ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಡಲನ್ನಾಗಿ ಮಾಡಿಸಿತು. ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲಿ? ದೇವಿ, ಹಾಗಾದರೆ ನಾನು ಹೇಳುವಂತೆ ಕೇಳುವೆಯಾ ದೇವಿ? ಖಂಡಿತವಾಗೂ ಕೇಳ್ತೇನೆ. ರಾಮನನ್ನು ವನವಾಸಕ್ಕೆ ಕಳಿಸಿದರೆ ನಿನಗೆ ಮಂಗಳವನ್ನು ಉಂಟಾಗುವುದು ದೇವಿ. ಹಾಗೆ ಆಗಲಿ, ಈಗಲೇ ಕಳಿಸುತ್ತೇನೆ. ಹೋಗು, ನನ್ನ ದಾಸಿಯರಿಂದ ಸೇವನೆ ಸ್ವೀಕರಿಸು. ಭರತನಿಗೆ ನಾನಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಅದೆಷ್ಟೊಂದು ಕಷ್ಟಪಡುತ್ತಿರುವೆಯೇ? ಊರಿನಲ್ಲಿ ನಿನ್ನಂತ ಒಳಗೊಳಿದ್ದರೆ ಆ ಊರು ಉದ್ಧಾರವಾಗುವುದು. ಹೋಗು, ಸೇವನೆ ಸ್ವೀಕರಿಸು. ದೇವಿ ಕೇಳು. ನೀನು ಇಂದಿನಂತೆ ಅಲಂಕಾರವನ್ನು ಇರದೆ ಬೆಳನಾಮರಿನ ಧಾರಣೆಯಾಗಿ ನೆರಳಿನ ಮೇಲೆ ಬಿದ್ದು ಉರುಳಾಡುತ್ತಾರೆ. ಆಗ ನಿನ್ನ ಪತಿ ಬಂದು ನಿನ್ನ ವಿಚಾರವನ್ನು ವಿಚಾರಿಸಿಕೊಳ್ಳದೇವಿ. ನೀನು ಆತನನ್ನು ಭಾಷೆಯನ್ನು ತೆಗೆದುಕೊಳ್ಳದೇವಿ. ಹಾಗೆ ಆಗಲಿ. ಅನಂತರ ಸಂಗತಿಯನ್ನು ತಿಳಿಸುದೇವಿ. ಹಾಗೆ ಆಗಲಿ ಮಂತ್ರ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಬಹಳ ಸಂತೋಷ ದೇವಿ. ಸರಿ, ನಿನ್ನ ಕಾರ್ಯ ಕರಗತ ಆಗುವವರೆಗೂ ನೀನು ಮಾತ್ರ ಬಹಳ ಎಚ್ಚರದಿಂದ ಇರಬೇಕು ದೇವಿ. ಹಾಗೆ ಆಗಲಿ, ಬಹು ಎಚ್ಚರದಿಂದ ಇರುತ್ತೇನೆ. ಬರಲಿ ಆ ವೃದ್ಧ ನನ್ನೆನ್ನೇ ವಂಚಿಸುತ್ತಿರುವಲ್ಲವೇ? ತಕ್ಕ ಪಾಠವನ್ನೇ ಕಲಿಸುತ್ತೇನೆ.
ಅಬ್ಬ, ಎಂತ ಮೋಸ! ನನಗೆ ವಂಚಿಸುತ್ತಿರಲಿಲ್ಲವೇ? ಕಟುವಾಂಗ ಭೂಪಾಲ ಸೂರ್ಯ ವಂಶಾಧೀಶ ದಶರಥ ಮಹಾರಾಜ ವಿಜಯತೆ ವಿಜಯತೆ ವಿಜಯತೆ. ಇದೇನು ಈ ಅರಮನೆಯನ್ನು ಪ್ರವೇಶಿಸಿದೊಡನೆ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ? ಸುಮಂತ್ರ, ಅಂತಃಪುರವು ಇನ್ನೂ ಎಷ್ಟು ದೂರವಿರುವುದು? ಮಹಾರಾಜರೇ, ಇದೇ ಅಲ್ಲವ ಕೈಕಾದೇವಿಯವರ ಅಂತಃಪುರವು? ಹಾಗಾದರೆ ಶ್ರೀರಾಮಚಂದ್ರನಲ್ಲಿ? ಪ್ರಭು, ಶ್ರೀರಾಮನು ಗುರುಗಳಾದ ವಶಿಷ್ಠ ಮಹಾಮುನಿಗಳ ಇಷ್ಟದಂತೆ ದೀಕ್ಷಾಬದ್ಧದಿಂದ ನಿಯಮರತದಿಂದಿರುವನು ಮಹಾರಾಜ. ಹಾಗಾದರೆ ನೀನು ಯಾರು? ಮಹಾರಾಜರೇ, ಇದೇನು ಈ ರೀತಿ ಮಾತನಾಡುವಿರಿ? ನಾನು ನಿಮ್ಮ ಅನುಚರನಾದ ಸುಮಂತ್ರನಲ್ಲವೇ ಪ್ರಭು? ಸುಮಂತ್ರ, ನನಗೇಕೋ ಒಂದು ರೀತಿಯ ಭಯವಾಗುತ್ತಿರುವುದಲ್ಲ, ಕಾರಣವೇನು? ಮಹಾರಾಜರೇ, ಅಂತಹ ಭಯಕ್ಕೇನು ಕಾರಣವಿಲ್ಲವಲ್ಲ. ಗುರುಗಳಾದ ವಶಿಷ್ಠರು ಮಾಡುತ್ತಿರುವ ಶಾಂತಿ ಕರ್ಮಗಳಿಂದ ಅವುಗಳೆಲ್ಲವೂ ನಿವಾರಣೆಯಾಗುವು. ಇದೇನು? ನನ್ನ ಪ್ರಾಣಕಾಂತೆಯು ನಾನು ಬಂದೊಡನೆ ಎಷ್ಟೋ ಸಂತೋಷದಿಂದ ಉಪಚರಿಸಿ ಮಾತನಾಡುತ್ತಿದ್ದವಳು ಹೀಗೆ ಬರೀ ನೆಲದ ಮೇಲೆ ಮಲಗಿರುವಳಲ್ಲ, ಕಾರಣವೇನಿರಬಹುದು? ಕೈಕಾ, ಕೈಕಾ, ಹತ್ರ ಕಾಣ್ಕೊಂಡು ದೇವಿ, ಕೈಕಾ, ಇದೇಕೆ ಹೀಗೇಕೆ ಬರೀ ನೆಲದ ಮೇಲೆ ಮಲಗಿರುವಲ್ಲ? ಕಾರಣವೇನು? ಹೇಳು ದೇವಿ. ಅಯ್ಯೋ, ನನ್ನ ಕೋಪವನ್ನು ಕೇಳುವರಾರು, ಹೇಳುವರಾರು? ನಾನು ಹೀಗೆ ಇರುತ್ತೇನೆ ಬಿಡಿ. ದೇವಿ, ಇದೇನು ಇಷ್ಟೊಂದು ಕೋಪವೇ? ಕೋನಿಲಿ ಬಾಣಿ ಆಡೆ ಕೋಪ ಮಾಡ್ತಾರೆ, ಮಾನೋನೆ ಮಣಿ ಆಡೆ ಕೋಪ ಮಾಡ್ತಾರೆ, ಮಾನೋನೆ ಮಣಿ ಆಡೆ ಕೋಪ ಮಾಡ್ತಾರೆ. ಜೋಡಿಸಿ ಗಯ್ಯ ಬೇಡಿಕೊಂಡೆ ನಾನು, ಕೈಕಾ ದೇವಿ, ಕೈಕಾ ಕೈಕಾ. ಜೋಡಿಸಿ ಗಯ್ಯ ಬೇಡಿಕೊಂಡೆ ನಾನು, ಬೇಕೆ ನಿನಗೆ ಹಠವ ಮಾಡಬೇಡ, ಹಠವ ಮಾಡಬೇಡ, ಹಠವ ಮಾಡಬೇಡ, ಹಠವ ಮಾಡಬೇಡ, ಹಠವ ಮಾಡಬೇಡ. ಶಾಂತನೇ ಬಾಂಡಿಯಾಳೆ ಕೋಪ ಮಾಡ್ಬಾರೆ, ಮಾನುನೇ ಬಾಂಡಿಯಾಳೆ ಕೋಪ ಮಾಡ್ಬಾರೆ. ಮಾನೋನೆ ಬಾಂಡಿಯಾಳೆ ಕೋಪ ಮಾಡ್ಬಾರೆ, ಮಾನೋನೆ ಬಾಂಡಿಯಾಳೆ ಕೋಪ ಮಾಡ್ಬಾರೆ. ಪ್ರೀತಿಯಿಂದಲೀಗ ಭ್ರಾಂತನಾದೆ ನಾನು, ಕೈಕಾ ದೇವಿ, ಕೈಕಾ ಕೈಕಾ.
ಹಿಂದಲೀಗ ಭ್ರಾಂತನಾದೆ ನಾನು ಕೋಪ ಬೇಕೆ ನಿನಗೆ ಕೋಪ ಬೇಕೆ ನಿನಗೆ ಕೋಪ ಬೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಡ್ಬರೆ ಮಾನುನೇ ಮಣಿಯಾಡೆ ಕೋಪ ಮಾಡ್ಬರೆ ಮಾನುನೇ ಮಣಿಯಾಡೆ ಕೋಪ ಮಾಡ್ಬರೆ ಏ ಹಿಂದಲೀಗ ಭ್ರಾಂತನಾದೆ ನಾನು ದೇವಿ ಪ್ರೀತಿ ಹಿಂದಲೀಗ ಭ್ರಾಂತನಾದೆ ನಾನು ಕೋಪ ಬೇಕೆ ನಿನಗೆ ಕೋಪ ಬೇಕೆ ನಿನಗೆ ಕೋಪ ಬೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಡ್ಬರೆ ಮಾನುನೇ ಮಣಿಯಾಡೆ ಕೋಪ ಮಾಡ್ಬರೆ ಮಾನುನೇ ಮಣಿಯಾಡೆ ಕೋಪ ಮಾಡ್ಬರೆ ದೇವಿ ಇದೇನು ಈ ರೀತಿ ಆಭರಣಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಈ ರೀತಿ ಬರೀ ನೆಲದ ಮೇಲೆ ಮಲಗಿರುವ ಕಾರಣವೇನು ಹೇಳು ದೇವಿ. ಮಹಾರಾಜ, ನಿಮ್ಮ ವಿಜ್ಞಪ್ತಿಗಳನ್ನು ಸಾಕು ಮಾಡಿ ನನ್ನ ಕೋಪವನ್ನು ಕೇಳುವರಾರು ಹೇಳುವರಾರು ನಾನು ಹೀಗೆ ಇರುತ್ತೇನೆ. ದೇವಿ, ನಿನ್ನ ಈ ಕೋಪಕ್ಕೆ ಕಾರಣವೇನು ಹೇಳು ದೇವಿ. ದೇವಿ, ಸೂರ್ಯ ವಂಶದ ಅರಸರು ಎಂದಿಗಾದರೂ ಸುಳ್ಳನ್ನು ಆಡುವರೆ? ಅದರಲ್ಲೂ ಓರ್ವ ಹೆಂಗಸಿನ ಸಾಮಾನ್ಯವಾದ ಬಯಕೆಯನ್ನು ತೀರಿಸಲಾದಂತಹ ಏಡಿಗಳೇ, ಹೇಳು ದೇವಿ, ನಿನ್ನ ಬಯಕೆ ಎಷ್ಟು ಕಷ್ಟ ಸಾಧ್ಯವಾದರೂ ನಾನು ನೆರವೇರಿಸಿಕೊಡುವೆನು. ಆಹಾ, ಹಾಗಾದರೆ ಯಾವ ಬಯಕನಾದ್ರೂ ಸರಿ, ಯಾವ ಮಾತನಾದ್ರೂ ಸರಿ ನೆರವೇರಿಸಿಕೊಡುವಿರೇ? ಓ, ನೆರವೇರಿಸಿಕೊಡುವೆನು ದೇವಿ. ಹಾಗಾದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ಹೊಳವೆ ಪ್ರಾಣದೊಳಾಸೆಯ ಹೊಳವೆ ಚದುರಂಗ ಬಲಮಂ ಹೊಳವೆ ಪ್ರಜೆಗಳೆಲ್ಲವಂ ಚೆರಿಪೇ ನಿನ್ನಿಷ್ಟಾರ್ಥವಾ ಚೆರಿಪೇ ನಿನ್ನಿಷ್ಟಾರ್ಥವಾ ಯದಿ ಜಾಣೆ ರಾಮಚಂದ್ರನಾಣೆ ವಾಂಗಿದ ವೀಣೆ ದೇವಿ. ಪ್ರಾಣೇಶ್ವರ, ದೇವಿ, ನಿನ್ನ ಬಯಕೆ ಎಷ್ಟೇ ಕಷ್ಟ ಸಾಧ್ಯವಾದರೂ ನನ್ನಾಳೆಗೂ ನನ್ನ ಪೂರ್ವ ಪಿತೃಗಳಿಗೂ ಅದು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಾಣಿಗೂ ನಾನು ನೆರವೇರಿಸಿಕೊಡುವೆನು. ಹೇಳು ದೇವಿ. ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹಾಗಾದ್ರೆ ಹೇಳುವನೆ? ಹೇಳಿದೇವಿ, ಇನ್ನೂ ಸಂತೋಷವೇ? ಹೇಳುವನು ಕೇಳಿ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಹೌದು ದೇವಿ. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ನೀನು ಕೇಳಲಿಲ್ಲ, ನಾನು ನೆರವೇರಿಸಿಕೊಡಲಿಲ್ಲ ಅಷ್ಟೇ. ಹಾಗೆ ಹೌದು. ಹಾಗಾದ್ರೆ ಈಗ ಕೇಳಿದರೆ ನೆರವೇರಿಸುವರಿ ತಾನೇ? ಖಂಡಿತವಾಗಿಯೂ ನೆರವೇರಿಸೋಣ ದೇವಿ. ಪ್ರಾಣೇಶ್ವರ, ಹೇಳಿ ದೇವಿ. ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಇನ್ಯಾರ ಮೇಲೆ ಕೈಕ? ನಿನ್ನ ಮೇಲಲ್ಲವೇ? ನಿಜವೇ ಸ್ವಾಮಿ? ಹೌದು ದೇವಿ. ನನ್ನ ವಿನಃ ಮತ್ತಾರಲ್ಲಿ ಇಲ್ಲವೇ? ಇರುವುದು ಕೈಕ. ಯಾರಲ್ಲಿ? ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ.
ಈಗಲೇ ಎರಡು ಮಾತುಗಳನ್ನು ಆಡುತ್ತಿರುವ ಇವರು ಮಾತುಗಳನ್ನು ನಾನು ನಂಬುವುದಾದ್ರೆ, ಹಾಗಾದರೆ ನನ್ನ ಮಾತನ್ನು ಶ್ರೀರಾಮನಾಣೆಯಾಗಿ ನೆರವೇರಿಸಿಕೊಡುವಿರಾ? ಶ್ರೀ ದೇವಿ, ದೀಕ್ಷಾಬದ್ಧನಾಗಿರುವ ರಾಮಚಂದ್ರನ ಮೇಲೆ ಹಾಣೆ ಪ್ರಮಾಣಗಳೇಕೆ? ನಿನ್ನ ಬಯಕೆ ಎಷ್ಟೇ ಕಷ್ಟ ಸಾಧ್ಯವಾದರೂ ನಾನು ಖಂಡಿತವಾಗಿಯೂ ನೆರವೇರಿಸುವೆನು ದೇವಿ. ಸಾಧ್ಯವಿಲ್ಲ ಸ್ವಾಮಿ. ರಾಮನಾಣೆಯಾಗಿ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಡಿ. ಇದೇನು ಎಂದೂ ಹಾಡದ ನನ್ನ ಕೈಕೆ ಇವತ್ತು ಈ ರೀತಿ ಇರುವಳಲ್ಲ, ಕಾರಣವೇನಿರಬಹುದು? ಇರಲಿ ದೇವಿ, ನಾನು ಎಂದಿಗೂ ವಚನಭ್ರಷ್ಟನಾಗುವುದಿಲ್ಲ. ರಾಮಚಂದ್ರ ನಾಡಿಗೂ ನಿನ್ನ ಮನೋರಥವನ್ನು ನಾನು ಈಡೇರಿಸುವನು ದೇವಿ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ನಿಸ್ಸಂಕೋಚವಾಗಿ ಕೇಳು ದೇವಿ. ಹೇಳಲೇ? ಹೇಳು ದೇವಿ. ಪ್ರಾಣೇಶ್ವರ, ನನ್ನ ವಂದನೆಯವರಕ್ಕೆ ಈಗ ಶ್ರೀರಾಮಚಂದ್ರನೇ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು? ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ತಪ್ಪಿಸಿ? ಹೌದು. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೇ? ಹಾಗಾದರೆ ನಿನ್ನ ಎರಡನೆಯವರ? ನನ್ನ ಎರಡನೆಯವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ ಹೊರಚಿಡಲು ಗಾದವೋ ಇದು? ಪುರುಷ ವಿಷಪ್ರಾಪ್ತಿಯೋ ಇದು? ಇದೇನಿದ ಬೇಳೆ ಬೇಳೆ ಹಿರಿಯದು ಗುಡಕ್ಕೆ ಎನ್ನ, ಹಿರಿಯದು ಗುಡಕ್ಕೆ ಎನ್ನ ಗುರಿಗೈದೆಯ ದೇವಿ. ನೀ ನುಡಿದ ದುರ್ವಾಕ್ಯವುದು ಕಠಿಣವಾದುದು ಅಗಡ ಅಗಡ. ಪರಸಿಡಿಲು ಬಡಿದಿಯುವುದು, ಕಾರ್ಮೋಡ ಕವಿದಿಯುವುದು, ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೆ ರಾಮ ರಾಮ ರಾಮ. ಅಯ್ಯೋ, ಕಡುಕೋ ಬರುವುದವಳೆ, ನನ್ನ ರಾಮನನ್ನ ವನವಾಸಕ್ಕೆ ಕಳಿಸೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಅಯ್ಯೋ ಕಪಟಿ, ಹೂ ಅಂಚಕಿ, ನಿನ್ನ ಮಾತಿಗೆ ಮಣಿದು ವಚನ ಕೊಟ್ಟು ನಾನು ಕೆಟ್ಟೆನು. ಸ್ವಾಮಿ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಆಡಿದ ಮಾತಿನಂತೆ ನಡೆದುಕೊಳ್ಳುವರೋ ಇಲ್ಲವಾ ಹೇಳಿಬಿಡಿ. ಛೀ, ಚೆಲ್ಲವೋ ರಾಮನನ್ನು ಬೇಡ, ಬಿಡುವುದಿಲ್ಲ. ಲಲ್ಲನ್ನೇ ದಯದಿಂದ ನೋಡಿ. ಸಾಕು ಮಾಡಿ ನಿಮ್ಮ ಗೋಳಾಟ, ಕೇಳಲಾರೆ ನಾನು. ಚೆಲ್ಲವೋ ರಾಮನದು ಬೇಡ, ಲಲ್ಲನ್ನೇ ದಯದಿಂದ ನೋಡುವುದಿಲ್ಲ. ಕೊಡುವೆ
ಭರತಗೆ ರಾಜವ ದೇವಿ ಕೈಗಾ ದೇವಿ ದೇವಿ ಕೊಡುವೆ ಭರತಗೆ ರಾಜ್ಯವ ತಪ್ಪಿಸು ರಾಮನು ನವಾಸವ ಸತ್ಯಾತ್ಮನು ನಿತ್ಯಾತ್ಮನು ಸತ್ಯಾತ್ಮನು ನಿತ್ಯಾತ್ಮನು ಸುಗುಣಾಭಿ ರಾಮನು ಚೆಲವೋ ರಾಮನು ಬಿಡುವುದಿಲ್ಲ. ಜಲನೆ ದಯದಿಂದ ನೋಡ ಪಾಲನ್ನುಣಿಸಿ ಬೆಳೆಸಿದ ಶಿಶುವಿಗೆ ಕೈಕಾ ದೇವಿ ಕೈಕಾ ಕೈಕಾ ಪಾಲನ್ನುಣಿಸಿ ಬೆಳೆಸಿದ ಶಿಶುವಿಗೆ ವಿಷವ ತಾಯಿ ತಾನಾಗಿರಿಯುವಳೆ ಕರವ ಮುಗಿವೆ ರಾಮೇಶ್ವರ. ಚರಣ ಬಿಡಿವೆ ಕರವ ಮುಗಿವೆ ಚರಣ ಬಿಡಿವೆ ಕಳುಹ ಬೇಡವೇ ರಾಮನ ಕಾಡಿಗೆ ಆಹಾ ಎಲ್ಲವೋ ರಾಮನಳು ಬೇಡ ಲಲನೆ ದಯದಿಂದ ನೋಡ ದೇವಿ ಕೈಕಾ ನಿನ್ನ ಮಾತಿನಂತೆ ಈ ಕೋಸಲ ದೇಶದ ರಾಜ್ಯವನ್ನು ನಿನ್ನ ಮಗನಾದ ಭರತನಿಗೆ ಕೊಟ್ಟುವೆನು. ಆದರೆ ಆದರೆ ರಾಮಚಂದ್ರನ ವನವಾಸವೊಂದನ್ನಾದರೂ ತಪ್ಪಿಸು. ರಾಮಚಂದ್ರನು ನನ್ನ ಕಣ್ಣೆದುರಿಗಿರುವಂತೆ ಕರುಣಿಸು ದೇವಿ, ಕರುಣಿಸು. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಈಗ ತಾನೇ ಎಂತ ಕಷ್ಟ ಸಾಧ್ಯವಾದ ಕೆಲಸವಾದರೂ ಸರಿ ಸಾಧಿಸೇ ತೀರುತ್ತೇನೆ, ವಚನ ಭ್ರಷ್ಟನಾಗುವುದಿಲ್ಲವೆಂದು ವಚನವನ್ನು ಕೊಟ್ಟು ಈಗ ಒಂದನ್ನು ನೆರವೇರಿಸಿ ಮತ್ತೊಂದು ಇಲ್ಲವೆಂದು ಹೇಳಿದ್ರಿ. ಹೀಗೆ ಮಾತನಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಬೇಡ ನಿಮ್ಮ ದೇವಿ. ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳನ ದೇವಿ, ನನ್ನನ್ನು ಲೋಕಾಪವಾದಕ್ಕೆ ಗುರಿ ಮಾಡಬೇಡ ದಯವಿಟ್ಟು. ನಿನ್ನ ಎಷ್ಟ ಕಷ್ಟ ಸಾಧ್ಯವಾದರೂ ನಿನ್ನ ಮನೋರಥವನ್ನು ನೆರವೇರಿಸುವನು. ಹೇಳು ದೇವಿ. ಆಹಾ ಸ್ವಾಮಿ, ಪುತ್ರ ವ್ಯಾಮೋಹದಿಂದ ದಶರಥ ಚಕ್ರವರ್ತಿ ಆಡಿದ ಮಾತಿಗೆ ತಪ್ಪಿದರೆಂದು ಲೋಕವೆಲ್ಲ ಆಡಿಕೊಳ್ಳುವುದಿಲ್ಲವೇ? ಯೋಚಿಸಿ ನೋಡಿ. ಬೇಡ ದೇವಿ. ಕಳುಹಲಾರೆನ್ನು ರಾಮನ ತಿನ್ನ ಕುಲ ತಿನ್ನಕನ
ಚಾಂಡಾಲಿನಿ, ರಘುಕುಲ ವಂಶಘಾತಕ್ಕೆ ಆದ ನಿನ್ನನ್ನು ಒಂದು ಕ್ಷಣವೂ ನಾನು ಇಲ್ಲಿಂದ ಬಿಡಿಸಲಾರೆ. ನಿನ್ನನ್ನು ಕೊಂದು ನನ್ನ ಶಾಪವನ್ನು ವಶಮನ ಮಾಡಿ. ಪ್ರಭು, ರಾಮಚಂದ್ರನನ್ನು ನಾವ್ಯಾಕೆ ಅಗಲಬೇಕು? ವನವಾಸಕ್ಕೀಡಾಗಿರುವ ರಾಮಚಂದ್ರನೊಡನೆ ಕೌಸಲ್ಯ ಸಮೇತ ನೀವು ನಾವು ಅರಣ್ಯಕ್ಕೆ ಹೋಗೋಣ, ನಡೀರಿ. ಸುಮಂತ್ರ, ಅದೆಂದಿಗೂ ಸಾಧ್ಯವಿಲ್ಲ. ರಾಮಚಂದ್ರನೊಬ್ಬನೇ ಜಟಾವಲ್ಕಲಧಾರಿಯಾಗಿ ವನವಾಸಕ್ಕೆ ಹೋಗಬೇಕು. ನೀವು ಪರಿವಾರ ಪ್ರಜೆಗಳೆಲ್ಲರೂ ವನವಾಸಕ್ಕೆ ಹೋದರೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತನು ರಾಜನಾಗಬೇಕು. ಅದೆಂದಿಗೂ ಸಾಧ್ಯವಿಲ್ಲ. ಹಠಮಾರಿಯಾದ ಇವಳು ಯಾರ ಮಾತನ್ನು ಕೇಳುವಂತಿಲ್ಲ. ಹೇ ದಶರಥ, ಚತುರ್ದಶ ಭುವನಗಳಲ್ಲಿ ಹೆಸರಾಂತ ಚಕ್ರವರ್ತಿ ಎಂದೆನಿಸಿ ಓರ್ವ ಸ್ತ್ರೀಯ ಮುಂದೆ ಪರಾಜಿತನಾದೆಯಾ? ಅಯ್ಯೋ, ಈ ರಘುವಂಶಕ್ಕೆ ಎಂತಹ ವಿನಾಶ ಕಾಲ ಬಂದಿತು. ಹಾ ರಾಮಚಂದ್ರ, ಈ ದುಷ್ಟ ಮಾತುಗಳು ಮಿತಿ ಮೀರಿದವು. ಮಾಡುವುದೇನು ದೇವಿ? ಪತಿನಿಂದನೆ ಮಾಡುವುದು ಮಹಾದ್ವೇಷವಲ್ಲವೇ? ಇದು ತಿಳಿದು ನೀನು ಈ ರೀತಿ ಪತಿನಿಂದನೆ ಮಾಡಬಹುದೇ? ಸುಮಂತ್ರ, ನಿನ್ನ ಮಾತುಗಳನ್ನು ಸಾಕು ಮಾಡು. ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಬೇಡ ದೇವಿ, ರಾಮಚಂದ್ರನನ್ನು ಬರಮಾಡಬೇಡ. ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನು ನಾನು ಕೇಳತಕ್ಕೊಳ್ಳಲ್ಲ. ಆಡಿದ ಮಾತಿನಿಂದ ನಡೆದುಕೊಳ್ಳಿ, ಇಲ್ಲ ಆದ್ರೆ ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತೆಗೆದುಕೊಳ್ಳುತ್ತೇನೆ. ಛೀ ಕುಲಘಾತಕಿ! ತಾಯಿಯವರಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಜನಕ ನಮಸ್ಕರಿಸುವೆನು. ತಾಯಿ, ತಂದೆಯವರು ಈ ರೀತಿ ಚಿಂತಾಕಾಂತರಾಗಿ ಬರಗಿರಲು ಕಾರಣವೇನು? ಅಲ್ಲದೆ ನಾನು ಬಂದೊಡನೆ ಎಷ್ಟು ಸಂತೋಷದಿಂದ ಮಾತನಾಡುತ್ತಿದ್ದರು. ಈ ದಿನ ಚಿಂತೆಯಿಂದ ಮರಗಿರಲು ಕಾರಣವೇನು? ನನ್ನಿಂದ ಏನಾದರೂ ಅಪಚಾರವಾಯಿತೇ ತಾಯಿ? ಇಲ್ಲ ರಾಮಚಂದ್ರ, ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲ. ನಿಮ್ಮ ತಂದೆಯವರು ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆ ಪಡುತ್ತಿರುವರು. ಜನನಿ, ತಂದೆಯವರು ನಡೆಸಿಕೊಳ್ಳದಂತಹ ವಿಷಯವು ಯಾವುದು ತಾಯಿ? ನನ್ನಿಂದ ಆಗುವುದಾದರೆ ಸಂತೋಷವಾಗಿ ನಡೆಸಿಕೊಡುವನು, ಹೇಳು ತಾಯಿ. ಇದುವರೆಗೆ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯ್ತು. ಆ ವಿಚಾರವು ನಿನಗೆ ಬೇಡವು ರಾಮಚಂದ್ರ. ಅಮ್ಮ ತಾಯಿ, ಸತ್ಯವಾಗಿ ನಡೆಸಿಕೊಡುವನು, ಹೇಳು ತಾಯಿ. ಹಾಗಾದರೆ ಹೇಳುವಿರ ರಾಮಚಂದ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ನೀನು ಆ ವರಗಳನ್ನು ಯಾವ ರೀತಿ ಕೇಳಿಕೊಂಡಿರುವೆ ತಾಯಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಇನ್ನು 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದು ಪುರಿ ಸಾಮ್ರಾಜ್ಯ ಭಾರವೋ ಧರಿಪುದ ದಾಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವು ಎನಗೆ ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ಮುನಿ ಜನರು ಸೇವಿಸುವ ಜನಪದವಿ ಎನಗಿಟ್ಟ ಮಾತೆ ನೀನು ಅಮ್ಮ.
ಎಚ್ಚೇಕೆ ನೀ ನನಗೆ ಪ್ರತ್ಯಕ್ಷ ಮಾತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ತಿಳಿದೆ ಎಚ್ಚರಿಸೋ ಪಿತನನು ನಾನನಿಸುವೆನು ಮಾತೇ ಅಮ್ಮ ಛೇ ಪಾಪಿ ಚಾಂಡಾಲನಿ, ಸಾಕು ನಿಲ್ಲಿಸು ನಿನ್ನ ದುರ್ವಾಕ್ಯಗಳನ್ನು. ತಂದೆಯೇ, ಏತಕ್ಕಿಂತ ಕಠಿಣವಾದ ಮಾತುಗಳನ್ನು ಆಡುತ್ತಿರುವಿರಿ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ರಾಮಚಂದ್ರ, ತಂದೆಯ ಮಾತನ್ನು ನೆರವೇರಿಸುವುದಕ್ಕೆ ಶಿವ ಶಿವ ಇದೇನಾಶ್ಚರ್ಯವೋ, ಭುವಿಯ ಸ್ತ್ರೀಯರ ಮರ್ಮವೋ ತಿಳಿಯಲ ಸಾಧ್ಯವೇ 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 ಕಿವಿಗೊಡದ ಪೋದ ತಂದೆಯೋ, ಕಿವಿಗೊಡದ ಪೋದ ತಂದೆಯೋ, ಕವಿನಿತ ಶೋಕಾರ್ಥದಲ್ಲಿ ಬಿದ್ದು ಸಾಯುವ ನಕಟ ಅಕಟ. ರಾಮಚಂದ್ರ, ಅಯ್ಯೋ ತಂದೆಯ ಮಾತನ್ನು ಪಾಪಿ ನೆರವೇರಿಸುವುದಕ್ಕೆ ಚಾಂಡಾಲನಿ, ಹೊರಡಬಹುದಲ್ಲವೇ? ಅಯ್ಯೋ ಈ ಪಾಪಿ ಕೈಕೆಯಿಂದ ಕೆಟ್ಟೆನೋ ಕೆಟ್ಟೆನೋ ಕೆಟ್ಟೆನೋ. ಅಯ್ಯೋ, ಸುಮ್ಮನೆ ಒಳಿತುಕೊಳ್ಳಿ. ಜನಕ ಸಮಾಧಾನರಾಗಿ, ಎಷ್ಟು ದುಃಖಿಸಿದರೂ ಕೊಟ್ಟ ಮಾತಿಗೆ ತಪ್ಪಲಾದೀತೆ. ನಾನು ವನವಾಸಕ್ಕೆ ಹೊರಡುವ ಸಂಗತಿಯನ್ನು ಮಾತೆಯಾದ ಕೌಸಲ್ಯೆ, ಸುಮಿತ್ರೆ ಮತ್ತು ಅನುಜನಾದ ಲಕ್ಷ್ಮಣನಿಗೂ ತಿಳಿಸಿ ಈ ದಿನವೇ ವನವಾಸಕ್ಕೆ ಹೊರಡುವೆನು.